ಬಿಬಿಎಂಪಿ ಕಸದ ಲಾರಿಗಳ ನಿರ್ಲಕ್ಷ್ಯಕ್ಕೆ ಕಡಿವಾಣವೇ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಎತ್ತಾನೆ ಇರ್ತಾರೆ. ಪ್ರತಿ ಬಲಿಯಾದಾಗಲೂ ಕೂಡ ಈ ಪ್ರಶ್ನೆ ಮರುಕಳಿಸ್ತಾ ಇರುತ್ತೆ. ಈಗಲೂ ಕೂಡ ಅಂಥದ್ದೇ ಘಟನೆ ಸಂಭವಿಸಿ ಇಬ್ಬರು ಮೃತರಾಗಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬರೋಣ. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿ. 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 10 ಮೀಟರ್ ಟೆಕ್ಕಿಗಳನ್ನ ಎಳೆದೊಯ್ದ ಲಾರಿ ಚಾಲಕನ ಓವರ್ ಸ್ಪೀಡ್ನಿಂದ ದುರಂತ. ಬಿಬಿಎಂಪಿ ಲಾರಿಗಳು ಬಿಎಂಟಿಸಿ ಬಸ್ಗಳು ಅಂದರೆ ಸಾರ್ವಜನಿಕರು ಬೆಚ್ಚಿ ಬೀಳುವಂತಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ನಡೆದ ಭಯಾನಕ ಆಕ್ಸಿಡೆಂಟ್ ಇದಕ್ಕೆ ಸಾಕ್ಷಿ. ಹೌದು, ಬೆಂಗಳೂರಿನ ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿ. 10 ಮೀಟರ್ ಟೆಕ್ಕಿಗಳನ್ನ ಎಳೆದೊಯ್ದ ಲಾರಿ ಚಾಲಕನ ಓವರ್ ಸ್ಪೀಡ್ನಿಂದ ದುರಂತ. ಬಿಬಿಎಂಪಿ ಲಾರಿಗಳು ಬಿಎಂಟಿಸಿ ಬಸ್ಗಳು ಅಂದರೆ ಸಾರ್ವಜನಿಕರು ಬೆಚ್ಚಿ ಬೀಳುವಂತಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ನಡೆದ ಭಯಾನಕ ಆಕ್ಸಿಡೆಂಟ್ ಇದಕ್ಕೆ ಸಾಕ್ಷಿ. ಹೌದು, ಬೆಂಗಳೂರಿನ ಪ್ರಶಾಂತ್, ಆಂಧ್ರಪ್ರದೇಶದ ಹಿಂದೂಪುರ ನಿವಾಸಿ ಶಿಲ್ಪ ಖಾಸಗಿ. ನನಗೆ ಬೇಕಾಗಿರೋದು ಇವಾಗ ನ್ಯಾಯ. ಏನಿಲ್ಲ, ಪೊಲೀಸರು ಫೋನ್ ಮಾಡಿದ್ರು, ಈ ಥರ ನಿನ್ನ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಎಮ್ಮನಿಗೆ ಜಾಸ್ತಿ ಏಟ್ ಬಿದ್ದಿದೆ ಅಂದರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ, ಏನು ಇತ್ತ ಅಂತ ಕೇಳಿದ್ರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ಲಿದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದ್ರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ಅದು ಹೇಗಾಗಿದೆ ಅಂದರೆ, ಇಬ್ಬರು ಮೃತಪಟ್ಟವರು ಒಂದು ಹಾರ್ಲಿ ಡೇವಿಡ್ಸನ್ ಬೈಕಲ್ಲಿ ಮೆಜೆಸ್ಟಿಕ್ ಕಡೆಯಿಂದ ಕೆಆರ್ ಸರ್ಕಲ್ ಕಡೆ ಬರ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಒಂದು ಬಿಬಿಎಂಪಿ ಟ್ರಕ್ಕು, ನಮ್ಮ ಗಾರ್ಬೇಜ್ ಟ್ರಕ್ಕು ಒಂದು CID ಕಡೆಯಿಂದ ಕೆಆರ್ ಸರ್ಕಲ್ ಹೋಗ್ತಾ ಇದೆ. ನಮ್ಮ SJ ಪಾಲಿಟೆಕ್ನಿಕ್ ಕಾಲೇಜ್ ಹತ್ರ ಈ ಬಿಬಿಎಂಪಿ ಟ್ರಕ್ ಹಾರ್ಲಿ ಡೇವಿಡ್ಸನ್ ಬೈಕಿಗೆ ಹೊಡೆದು ಡಿಕ್ಕಿ ಆದ ಕೂಡಲೇ ಅದು ಬೈಕಲ್ಲಿದ್ದವರು ರನ್ ಓವರ್ ಆಗಿ ಆ ಹುಡುಗ ಹೆಲ್ಮೆಟ್ ಧರಿಸಿದ್ರು ಕೂಡ ಅವ್ನು ಮೃತಪಟ್ಟಿದ್ದಾನೆ. ಪ್ರಶಾಂತ್ ಅಂತ, ಸುಮಾರು 25 ವರ್ಷ. ಮತ್ತು ಇನ್ನೊಂದು ಹಿಂದ್ಗಡೆ ಕೂತ ಪಿಲಿಯನ್ ರೈಡರು ಶಿಲ್ಪ ಅಂತ, ಸುಮಾರು 27 ವರ್ಷ. ಘಟನೆ ಆದ ಕೂಡಲೇ ಆ ಟ್ರಕ್ ಡ್ರೈವರ್ ಓಡೋಗಿದ್ದಾನೆ, ಅವನನ್ನು ಪತ್ತೆ ಮಾಡ್ತಾ ಇದ್ದೀವಿ. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿ. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿ. 10 ಮೀಟರ್ ಟೆಕ್ಕಿಗಳನ್ನ ಎಳೆದೊಯ್ದ ಲಾರಿ ಚಾಲಕನ ಓವರ್ ಸ್ಪೀಡ್ನಿಂದ ದುರಂತ. ಬಿಬಿಎಂಪಿ ಲಾರಿಗಳು ಬಿಎಂಟಿಸಿ ಬಸ್ಗಳು ಅಂದರೆ ಸಾರ್ವಜನಿಕರು ಬೆಚ್ಚಿ ಬೀಳುವಂತಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ನಡೆದ ಭಯಾನಕ ಆಕ್ಸಿಡೆಂಟ್ ಇದಕ್ಕೆ ಸಾಕ್ಷಿ. ಹೌದು, ಬೆಂಗಳೂರಿನ ಪ್ರಶಾಂತ್, ಆಂಧ್ರಪ್ರದೇಶದ ಹಿಂದೂಪುರ ನಿವಾಸಿ ಶಿಲ್ಪ ಖಾಸಗಿ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿಕೊಂಡಿದ್ರು. ನಿನ್ನೆ ಮೆಜೆಸ್ಟಿಕ್ನಿಂದ ಕೆಆರ್ ಸರ್ಕಲ್ ಕಡೆಗೆ ತಮ್ಮ ಬೈಕ್ನಲ್ಲಿ ಬರ್ತಾ ಇದ್ರು. ಸರ್, ನಿನ್ನೆ ಒಂದು 8:45 ಇರ್ಬೋದು, KR ಸರ್ಕಲ್ ಮಾರೇಣಿಸ್ ಕಾಲೇಜ್ ಹತ್ರ ಪ್ರಶಾಂತ್ ಆಮೇಲೆ ಅವ್ರ ಫ್ರೆಂಡು ಇಬ್ಬರು TCL ಕೆಲಸ ಮಾಡ್ತಾರೆ. ಸೊ ಅವರು ಬರುವಾಗ ಇದು ಕಸದ ಗಾಡಿ ಇದೆಯಲ್ಲ, ಅದು ಹಿಂದೆಯಿಂದ ಹೊಡೆದು ಅವರು ಗಾಡಿ ಬಂದ್ಬಿಟ್ಟು ಲೆಫ್ಟಲ್ಲಿ ಬಿದ್ದಿದೆ, ಇವ್ರು ಬಂದ್ಬಿಟ್ಟು ರೈಟಲ್ಲಿ ಬಿದ್ದಿದ್ದಾರೆ. ರೈಟಲ್ಲಿ ಬಿದ್ದಾಗ ಹಿಂದೆ ಟೈರಲ್ಲಿ ಇಬ್ಬರನ್ನ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ. ಇಬ್ಬರು ಅಲ್ಲೇ ಸ್ಪಾಟಲ್ಲೇ ತಿರೋಗ್ಬಿಟ್ರು. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿ. 10 ಮೀಟರ್ ಟೆಕ್ಕಿಗಳನ್ನ ಎಳೆದೊಯ್ದ ಲಾರಿ ಚಾಲಕನ ಓವರ್ ಸ್ಪೀಡ್ನಿಂದ ದುರಂತ. ನಿನ್ನೆ ರಾತ್ರಿ ಆಗಿರ್ತಕ್ಕಂಥದ್ದು ಅನ್ಫಾರ್ಚುನೇಟು. ಅವರು ಇಬ್ಬರು ತೀರ್ಕೊಂಡಿದ್ದಾರೆ. BBMPನವರು ಅದೇನು ಕ್ರಮ ತಗೋಬೇಕು, ಅವರಿಗೆ ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡೋದು ಅದೆಲ್ಲ ಅವರೇ ಮಾಡ್ತಾರೆ ಅಂತೇಳಿ ಅಂದ್ಕೊಳ್ತೀನಿ. ಯಾರ್ದು ಮಿಸ್ಟೇಕ್ ಇದೆ ಅಂತ ನೀವು ನೋಡ್ಕೊಳ್ಬೇಕು. ನಮ್ಮ ವೆಹಿಕಲ್ ದೊಡ್ಡದು ಇದೆ, ಇದಕ್ಕಾಗಿ ನಮ್ಮ ಮಿಸ್ಟೇಕ್ ದೊಡ್ಡದು ಇದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಅದು ಹಿಂದ್ಗಡೆಗೆ ಸಿಕ್ಕು ಹಾಕ್ಕೊಂಡಿದೆ. ಮುಂದ್ಗಡೆಗೆ ಬಂದರೆ ನಾವು ಡಿಕ್ಕಿ ಮಾಡಿದ್ದೀವಿ ನಮ್ಮ ಟ್ರಕ್ಕಿಂತ ಆದರೆ ಅದು ಬೇರೆ ವಿಚಾರ ಇತ್ತು. ಬ್ಯಾಕ್ ಸೈಡ್ನಲ್ಲಿ ಹೇಗೆ ಬಂದಿದೆ ಅಂತ ಹೇಳಬೇಕಾದ್ರೆ ಬೇರೆ ಕಾರಣಗಳು ಇರ್ತದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ನಮ್ಮ ಮಿಸ್ಟೇಕ್ ಆದರೆ ಶ್ಯೂರ್ಲಿ ವಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ವಿಲ್ ಬೇರ್ ದ ಕಾನ್ಸಿಕ್ವೆನ್ಸಸ್. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿ. 10 ಮೀಟರ್ ಟೆಕ್ಕಿಗಳನ್ನ ಎಳೆದೊಯ್ದ ಲಾರಿ ಚಾಲಕನ ಓವರ್ ಸ್ಪೀಡ್ನಿಂದ ದುರಂತ. ಬಿಬಿಎಂಪಿ ಲಾರಿಗಳು ಬಿಎಂಟಿಸಿ ಬಸ್ಗಳು ಅಂದರೆ ಸಾರ್ವಜನಿಕರು ಬೆಚ್ಚಿ ಬೀಳುವಂತಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ನಡೆದ ಭಯಾನಕ ಆಕ್ಸಿಡೆಂಟ್ ಇದಕ್ಕೆ ಸಾಕ್ಷಿ. ಹೌದು, ಬೆಂಗಳೂರಿನ ಪ್ರಶಾಂತ್,